ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಎಸ್.ಎಲ್. ಭೈರಪ್ಪ ಅವರ ಪಾರ್ಥಿವ ಶರೀರ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹೌದು, ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನ ವ್ಯವಸ್ಥೆ ನಡೆದಿದೆ. ಈಗ ಆಲ್ರೆಡಿ ಗಣ್ಯಾತಿ ಗಣ್ಯರು ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ ಕೂಡ. ಹಾಸ್ಪಿಟಲ್ಗೆ ಹೋಗಿ ಅವರ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ಕೆಲವೇ ಮಂದಿಗೆ ಅವಕಾಶ ಇತ್ತು. ಅದಾದ ನಂತರ ಅಲ್ಲೂ ಕೂಡ ಭಾಳ ಗದ್ದಲ ಆಗುತ್ತೆ, ಗಲಾಟೆ ಆಗುತ್ತೆ, ಅಥವಾ ಭಾಳ ಜನ ಸೇರುವಂಥ ಕಾರಣಕ್ಕಾಗಿ ಇತರ ರೋಗಿಗಳಿಗೆ ಸಮಸ್ಯೆ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಹಾಸ್ಪಿಟಲ್ ಕಡೆಯಿಂದನೂ ಕೂಡ ನಿನ್ನೆ ಎಲ್ಲ ಕೆಲ ರಿಕ್ವೆಸ್ಟ್ಗಳನ್ನು ಮಾಡಿಕೊಂಡಿದ್ರು. ಅದರಂತೆ ಇವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರೋದ್ರಿಂದಾಗಿ ಅಲ್ಲೇ ಬಂದು ಅಂತಿಮ ದರ್ಶನ ಪಡೆಯೋಣ ಅನ್ನುವಂಥ ನಿಟ್ಟಿನಲ್ಲಿ ಹಲವರು ಗಣ್ಯರು ನಿರ್ಧರಿಸಿದ್ದರು. ರಾಜಕೀಯ ನಾಯಕರು, ಗಣ್ಯರು ಅಂತಂದರೆ ಇವರೇ ರಾಜಕೀಯ ನಾಯಕರು, ಸಿನಿಮಾ ನಟರು, ಹಿರಿಯ ಸಾಹಿತಿಗಳು. ಅದರಂತೆ ಈಗೆಲ್ಲ ಒಬ್ಬೊಬ್ಬರಾಗಿ ಅವರು ರವೀಂದ್ರ ಕಲಾಕ್ಷೇತ್ರದ ಕಡೆಗೆ ಧಾವಿಸ್ತಾ ಇದ್ದಾರೆ. ನಾವಿಲ್ಲಿ ನೋಡ್ತಾ ಇದ್ದೀವಿ ನೋಡಿ, BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸೇರಿದ ಹಾಗೆ ಅವರ ಪಕ್ಷದ ಕೆಲ ನಾಯಕರುಗಳು ಬಂದು ಈಗ ಅಂತಿಮ ದರ್ಶನ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಇವತ್ತು ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗೆ CM ಕೂಡ ಎಸ್.ಎಲ್. ಭೈರಪ್ಪ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆಯೋರಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ CM ಸಿದ್ದರಾಮಯ್ಯನವರು ಅಂತಿಮ ದರ್ಶನವನ್ನು ಪಡಿತಾರೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ರವೀಂದ್ರ ಕಲಾಕ್ಷೇತ್ರದಲ್ಲಿರುವಂಥ ಭೈರಪ್ಪ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಮುಖ್ಯಮಂತ್ರಿಗಳು ಕೂಡ ಪಡೆಯಲಿದ್ದಾರೆ. ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಎಸ್.ಎಲ್. ಭೈರಪ್ಪ ಅವರ ನಿಧನದ ಸುದ್ದಿಯ ನಂತರದಲ್ಲಿ ಟ್ವೀಟ್ ಮುಖೇನವಾಗಿ ಸಂತಾಪವನ್ನು ವ್ಯಕ್ತಪಡಿಸಿದ್ದರು. ಸೈದ್ಧಾಂತಿಕವಾಗಿ ಕೆಲ ಭಿನ್ನ ನಿಲುವುಗಳಿರಬಹುದು, ಆದರೆ ಓರ್ವ ಶ್ರೇಷ್ಠ ಸಾಹಿತಿ ಅನ್ನುವಂಥದ್ದನ್ನು ಇಲ್ಲಿ ಯಾರೂ ಕೂಡ ತಳ್ಳಿಹಾಕೋದಕ್ಕೆ ಸಾಧ್ಯ ಆಗಲ್ಲ ಎಸ್.ಎಲ್. ಭೈರಪ್ಪ ಅವರಿಗೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಪುಸ್ತಕಗಳು, ಅವರ ಅಪಾರವಾದಂಥ ಓದುಗ ವರ್ಗವೇ ಇದಕ್ಕೆ ಸಾಕ್ಷಿ. ಅದರಂತೆ ಮುಖ್ಯಮಂತ್ರಿಗಳು ಕೂಡ ನಿನ್ನೆ ಬಹಳ ಭಾವುಕರಾಗಿ ಸಂತಾಪವನ್ನು ವ್ಯಕ್ತಪಡಿಸಿದ್ದರು. ಸೊ ಇವತ್ತು ಎಸ್.ಎಲ್. ಭೈರಪ್ಪ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆಯಲಿದ್ದಾರೆ CM ಸಿದ್ದರಾಮಯ್ಯ. ಹಾಗೆ ನಾಳೆ ಮೈಸೂರಿನಲ್ಲಿ ಎಸ್.ಎಲ್. ಭೈರಪ್ಪ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗೆಲ್ಲ ಮಾಹಿತಿಯು ಕೂಡ ಅವರ ಆಪ್ತವರ್ಗ ನೀಡ್ತಾ ಇದೆ. ಅವರ ಹುಟ್ಟೂರು ಅಲ್ಲ, ಅವರು ಭಾಳ ದೀರ್ಘಕಾಲದ ಜೀವನ ನಡೆಸಿದಂಥದ್ದು ಮೈಸೂರಿನಲ್ಲಿ. ಈಗ ಚಾಮುಂಡಿ ಬೆಟ್ಟದ ತಪ್ಪಲಿನ ರುದ್ರಭೂಮಿಯಲ್ಲಿ ಅವರ ಅಂತ್ಯಕ್ರಿಯೆ ನಡೆಯುತ್ತೆ ಅನ್ನುವಂಥದ್ದು ನಿನ್ನೆನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕಟಣೆ ಆಗಿದ್ದಂಥ ವಿಚಾರ. ಅವರಿಗಿಬ್ಬರು ಮಕ್ಕಳು, ಒಬ್ಬರು ಹಿರಿಯ ಮಗ ಲಂಡನ್ನಲ್ಲಿದ್ದಾರೆ. ಸೊ ಹಿರಿಯ ಮಗ ರವಿಶಂಕರ್ ಬರಬೇಕಾಗಿರುವಂಥ ಕಾರಣಕ್ಕಾಗಿ ಸ್ವಲ್ಪ ತಡ ಆಗಿದೆ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ. ಆ ಕಾರಣಕ್ಕಾಗಿಯೇ ಭಾಳ ಗಲಿಬಿಲಿ ಬೇಡ, ಶುಕ್ರವಾರ ಅಂತ್ಯಕ್ರಿಯೆ ನಡೆಸೋಣ ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧರಿಸಲಾಗಿತ್ತು. ಅದರಂತೆ ಅವರ ಹಿರಿಯ ಪುತ್ರನ ಆಗಮನ ಬಹುಶಃ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಆಗಬಹುದು ಅಂತಲೂ ಕೂಡ ಒಂದು ನಿರೀಕ್ಷೆ. ಅದಾದ ನಂತರದಲ್ಲಿ ಅಂತ್ಯಕ್ರಿಯೆ ಮಾಡೋಣ ಅನ್ನುವಂಥ ಉದ್ದೇಶವನ್ನು ಹೊಂದಲಾಗಿದೆ. ಅವರ ಪತ್ನಿ ಸರಸ್ವತಿ, ಅವರಿಗಿಬ್ಬರು ಮಕ್ಕಳು ರವಿಶಂಕರ್ ಹಾಗೆ ಉದಯ್ ಶಂಕರ್. ರವಿಶಂಕರ್ ಲಂಡನ್ನಲ್ಲಿದ್ದಾರೆ. ಸೊ ರವಿಶಂಕರ್ ಅವರ ಬರುವಿಕೆಗಾಗಿ ಈಗ ಕಾಯಲಾಗ್ತಾ ಇದೆ. ಹಿರಿಯ ಸಾಹಿತಿಗಳು, ಕಾದಂಬರಿಗಾರರು, ಕನ್ನಡ ಸಾಹಿತ್ಯಕ್ಕೆ ವಿಶ್ವ ಮಾನ್ಯತೆಯನ್ನು ಕೂಡ ತಂದುಕೊಟ್ಟಿರ್ತಕ್ಕಂತಹ, ಪದ್ಮಭೂಷಣ ಪ್ರಶಸ್ತಿಗೂ ಕೂಡ ಪಾತ್ರರಾಗಿದ್ದಂತಹ ಹಿರಿಯ ಸಾಹಿತಿಗಳು, ಪದ್ಮಶ್ರೀ, ಸರಸ್ವತಿ ಸಮ್ಮಾನ್ ಎಲ್ಲ ಪ್ರಶಸ್ತಿಗೆ ಪುರಸ್ಕೃತರಾಗಿದ್ದಂತಹ ಹಿರಿಯರಾಗಿದ್ದಂತಹ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ಇವತ್ತು ನಮ್ಮ ಮಧ್ಯೆ ಇಲ್ಲ. ಡಾಕ್ಟರ್ ಎಸ್.ಎಲ್. ಭೈರಪ್ಪನವರ ಚಿಂತನೆಗಳು ಒಂದು ರಾಷ್ಟ್ರಭಕ್ತಿ,
ರಾಷ್ಟ್ರೀಯ ವಿಚಾರಗಳ ಬಗ್ಗೆ ಅವರಲ್ಲಿದ್ದಂಥ ಒಂದು ಸ್ಪಷ್ಟತೆ, ಹಾಗೆ ಮಾತನಾಡಿಕೊಂಡು ಬರ್ತಾ ಇದ್ವಿ, ಅವಾಗ ಚರ್ಚೆ ಮಾಡ್ತಾ ಇದ್ವಿ. ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ಕಾದಂಬರಿಗಳು ಒಂದು ರೀತಿ ಸತ್ಯದ ಅನ್ವೇಷಣೆ. ಎಸ್ ಎಲ್ ಭೈರಪ್ಪ ಅವ್ರ ಜೊತೆ ಭಾಳ ಹತ್ತಿರದ ಒಡನಾಟ ನೋಡಿದ್ದು 2007-2008 ನಾನು ಮೈಸೂರಿನಲ್ಲಿ ಸೇವೆ ಮಾಡ್ತಿರೋ ಸಮಯದಲ್ಲಿ. ನೇರವಾಗಿ ಅವ್ರ ಜೊತೆ ಸಂಪರ್ಕ ಮಾಡೋಕ್ಕಾಗದಿದ್ರೂ ಅವರ ಹಿಂದಿ ಅನುವಾದ ಬಗ್ಗೆ ಮತ್ತು ಆಂಗ್ಲ ಅನುವಾದ ಬಗ್ಗೆ ದೆಹಲಿಯಲ್ಲಿ ನನಗೆ ಯಾರೋ ಪುಸ್ತಕ ಕೊಟ್ಟಿರುವಾಗಲೇ ಅವರ ಮಹಾನತೆ ಗೊತ್ತಾಯಿತು. ಅಲ್ಲಿಗೆ ಅವರು ಯಾನ ಬರೀಬೇಕು ಅಂದರೆ ವಿಸಿಟ್ ಮಾಡಬೇಕು ಅಂತ ಕೂಡ ಅಲ್ಲಿ ಪ್ಲ್ಯಾನ್ ಹಾಕಿದ್ರು. ಅಲ್ಲಿಗೆ ಅವರ ಆವರಣ ಪುಸ್ತಕ ಬರೆಯುವಾಗ ಎಸ್ ಎಲ್ ಭೈರಪ್ಪ ಅಂತಂದರೆ ದೇಶದ ಎಲ್ಲ ಭಾಷೆಗಳಲ್ಲಿ ಅವ್ರ ಪುಸ್ತಕಗಳು ಟ್ರಾನ್ಸ್ಲೇಟ್ ಆಗಿದೆ. ಒಬ್ಬ ಮಹಾನ್ ಸತ್ಯಾನ್ವೇಷಕ ಎಸ್ ಎಲ್ ಭೈರಪ್ಪ. ಅವರು ಬರೆದಿರ್ತಕ್ಕಂಥ ಮಂದ್ರ ಇರ್ಬೋದು, ಆವರಣ ಇರ್ಬೋದು, ಅದೇ ಥರ ಪರ್ವ ಇರಬಹುದು. ಸಾಮಾನ್ಯವಾಗಿ ಅವ್ರ ಕಾದಂಬರಿ ಪುಸ್ತಕಗಳು ಹೇಗೆ ನಾವು ಮುಂಚಿತವಾಗಿ ಯಾವುದಾದ್ರು ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತಂದರೆ ಕಲ್ಯಾಣ ಮಂಟಪಗಳನ್ನು ಬುಕ್ ಮಾಡ್ತೀವಿ 6 ತಿಂಗಳ ಮುಂಚೆ, 3 ತಿಂಗಳ ಮುಂಚೆ, ಆಮೇಲೆ ಒಂದು ಸ್ಥಳವನ್ನು ನಿಗದಿ ಮಾಡ್ತೀವಿ. ಹಾಗೆ ಅವ್ರ ಪುಸ್ತಕ ಬಿಡುಗಡೆಗಿಂತ ಮುಂಚೆನೇ 4-5 ಸಾರಿ ಮುದ್ರಣ ಆಗ್ತಾ ಇತ್ತು. 95 ವರ್ಷಗಳನ್ನು ಪೂರ್ತಿ ಮಾಡಿ ಹಿರಿಯ ಸಾಹಿತಿಗಳಾದಂಥ ಕಾದಂಬರಿಕಾರರಾದಂತಹ ಎಸ್ ಎಲ್ ಭೈರಪ್ಪ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಇದು ಸಾರಸ್ವತ ಲೋಕಕ್ಕೆ, ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟ ಅಂತ ನಾವೆಲ್ಲರೂ ಸಹಜವಾಗಿ ಮಾತಾಡ್ತಾ ಇದ್ದೀವಿ. ಆದರೆ ನನಗನ್ಸೋದು